ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ನೋಡಿ ಸ್ನೇಹಿತರೆ, ಇವತ್ತು ನಾವು ಯಾವುದೇ ಒಂದು ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ಸ್ನ ಓನ್ಲಿ ರೇಟ್ ಬಳಸ್ಕೊಂಡು ಯಾವ ತರ ವಿತಿನ್ 10 ಸೆಕೆಂಡ್ಸ್ ಒಳಗಡೆ ನಾವು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ RRB ಮತ್ತು SSC ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಆಗ್ತಿದ್ರು ಅವ್ರಿಗೆ ಈ ಒಂದು ಸೆಷನ್ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ನೋಡಿ, ಈ ಒಂದು ಸೆಟ್ ಅಲ್ಲಿ ಟೋಟಲ್ RRB ಗ್ರೂಪ್ ಡಿ ಇಂದ ಹಿಡಿದು RRB NTPC ಕ್ವಶನ್ಸ್ ಇದೆ ಅಂಡ್ SSC GD ಇಂದ ಹಿಡಿದು SSC CGL ಕ್ವಶನ್ಸ್ ಸಮೇತ ಇದಾವೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಓಕೆನಾ? ನೋಡಿದ್ಮೇಲೆ ಒಂದ್ ವೇಳೆ ಹೆಲ್ಪ್ಫುಲ್ ಆಯ್ತು ಅಂತ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಮೇತ ಶೇರ್ ಮಾಡಿ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ, ಒಂದ್ ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ನಿಮಗೆ ಈ ಒಂದು ಕ್ಲಾಸ್ PDF ಸಿಗುತ್ತೆ. ಓಕೆನಾ? ಸೊ ಮೊದಲನೇ ಪ್ರಶ್ನೆ ನೋಡಿ, ಎ ಸ್ಮಾಲ್ ಬಿಸ್ನೆಸ್ ಓನರ್ ಡೆಪಾಸಿಟ್ಸ್ 8,000 ಇನ್ ಎ ಸ್ಕೀಮ್ ಆಫರಿಂಗ್ 9% ಸಿಂಪಲ್ ಇಂಟ್ರೆಸ್ಟ್. ಹೌ ಮಚ್ ಇಂಟ್ರೆಸ್ಟ್ ವಿಲ್ ಈ ಅರ್ನ್ ಇನ್ 1 year and 6 months ಅಂತ ಕೇಳಿದ್ದಾರೆ. ಓಕೆನಾ? ಸೊ ಒಬ್ಬ ಸಣ್ಣ ಉದ್ಯಮ ಮಾಲೀಕನು 9% ಸರಳ ಬಡ್ಡಿಯನ್ನು ನೀಡುವ ಯೋಜನೆಯಲ್ಲಿ 8,000 ಠೇವಣಿ ಇಡುತ್ತಾನೆ. 1 ವರ್ಷ ಮತ್ತು 6 ತಿಂಗಳಲ್ಲಿ ಅವನು ಎಷ್ಟು ಬಡ್ಡಿಯನ್ನು ಗಳಿಸುತ್ತಾನೆ ಅಂತ ಕೇಳಿದ್ದಾರೆ. ಸೊ 9% 1 ಇಯರ್ಗೆ ಮತ್ತೆ 6 ಮಂತ್ಸ್ಗೆ 4.5%, ಟೋಟಲ್ ಎಷ್ಟಾಯ್ತು 13.5%. 13.5 135 9 ಇಂದ ಮಲ್ಟಿಪಲ್ ಆಗುತ್ತೆ. ಸೊ ಆನ್ಸರ್ 9 ನ ಮಲ್ಟಿಪಲ್ 1080. ಈ ತರ ನಾವು ವಿತಿನ್ 5 ಸೆಕೆಂಡ್ಸ್ ಒಳಗಡೆ ಮಾಡ್ಬೋದು. ಪೆನ್ನು ಬೇಕಾಗಿಲ್ಲ, ಪೇಪರ್ ಬೇಕಾಗಿಲ್ಲ, ಬಟ್ ಏನು ಕಾನ್ಸೆಪ್ಟ್ ಗೊತ್ತಿರಬೇಕು. ಓಕೆನಾ? ಸೊ ಕಾನ್ಸೆಪ್ಟ್ ಏನ್ ಹೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಕಾನ್ಸೆಪ್ಟ್. ಸೊ ನೋಡಿ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು PTR by 100 ಅಲ್ವಾ ಸ್ನೇಹಿತರೆ? ಸೊ ಇಲ್ಲಿ ನೋಡಿ, 100 ನ ವ್ಯಾಲ್ಯೂವೇ P. ಇದು ನೆನ್ಪಿಟ್ಕೊಳ್ಳಿ. ನಮಗೆ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಬೇಕು ಅನ್ಕೊಳ್ಳಿ ರೇಟಲ್ಲಿ. ಸೊ T ಇಂಟು R ಮಾಡಬೇಕು. ಅಂದ್ರೆ ಪರ್ಸೆಂಟೇಜ್ ಅಲ್ಲಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಬೇಕು ಅನ್ಕೊಳ್ಳಿ, ನಾವ್ ಏನ್ ಮಾಡಬೇಕು, T ಇಂಟು R ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಸೊಲ್ಯೂಷನ್ ಸಿಗ್ಬಿಡುತ್ತೆ. ಸೊ ಇಷ್ಟು ಗೊತ್ತಿದ್ರು ಸಮೇತ ಸಾಕು. ಓಕೆನಾ? ಸೊ ಇಲ್ಲಿ ನೋಡಿ, ಸೊ PTR by 100 ಅಂದ್ರೆ 100 ನ ವ್ಯಾಲ್ಯೂ P ಅಂದ್ರೆ 100 ನ ವ್ಯಾಲ್ಯೂ P ಅಂದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು ಅಲ್ವಾ ಸ್ನೇಹಿತರೆ? ಏನ್ ಬೇಕು? ಸಿಂಪಲ್ ಇಂಟ್ರೆಸ್ಟ್. ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಯಾವನ ಮಲ್ಟಿಪಲ್ ಆಗಿರುತ್ತೆ? T ನ ಮಲ್ಟಿಪಲ್ ಅಥವಾ R ನ ಮಲ್ಟಿಪಲ್ ಅಥವಾ P ನ ಮಲ್ಟಿಪಲ್. ಈಗ ಅರ್ಥ ಆಯ್ತಾ ಏನ್ ಹೇಳಿ? ಸಿಂಪಲ್ ಇಂಟ್ರೆಸ್ಟ್ ಬೇಕಂದ್ರೆ ಏನು, ಒಂದ್ ವೇಳೆ ಇಲ್ಲಿ ಜೀರೋಸ್ ಇದೆ ಅನ್ಕೊಳ್ಳಿ, 2 zeros ಹೊಡೆದಿದೀವಿ ಅನ್ಕೊಳ್ಳಿ, ಆಗ ಆನ್ಸರ್ ಏನಾಗಿರುತ್ತೆ? P ನ ಮಲ್ಟಿಪಲ್ ಅಥವಾ T ನ ಮಲ್ಟಿಪಲ್ ಅಥವಾ R ನ ಮಲ್ಟಿಪಲ್. ಏನಲ್ಲಿ T ನ ಮಲ್ಟಿಪಲ್ ಅಥವಾ P ನ ಮಲ್ಟಿಪಲ್ ಅಥವಾ R ನ ಮಲ್ಟಿಪಲ್. ಇದೇ ಪ್ರಶ್ನೆನ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಸೊ ನೋಡಿ, SI ಇಸ್ ಈಕ್ವಲ್ ಟು ಏನು, PTR ಅಂದ್ರೆ ಎಷ್ಟು? P ನ ವ್ಯಾಲ್ಯೂ 8,000, T ನ ವ್ಯಾಲ್ಯೂ ಟೈಮ್ ಎಷ್ಟು? 3/2 ಅಂದ್ರೆ 1.5 ವರ್ಷ ಅಂದ್ರೆ 3/2 ಇಂಟು ರೇಟ್ ನ ವ್ಯಾಲ್ಯೂ 9% ಅಲ್ವಾ? ಓಕೆ, 2 0 ಹೋಯ್ತು. 2 1 240 ಜಾ. ನಾವ್ ಏನು ಮಾಡೋ ಅವಶ್ಯಕತೆ ಇರಲಿಲ್ಲ. ಇಲ್ಲಿ 9 ಇದೆ, ಇಲ್ಲಿ 3 ಇದೆ, ಅಂದ್ರೆ 9 ನ ಮಲ್ಟಿಪಲ್ ನೋಡ್ಬಿಟ್ರೆ ಮುಗೀತು. ಪೂರ್ತಿ ಮಾಡೋ ಅವಶ್ಯಕತೆ ಇರಲಿಲ್ಲ, ಇದು ಸಮೇತ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? 2 ಇಂದ 9 ಹೋಗಲ್ಲ. ಸೊ 9 ನ ಮಲ್ಟಿಪಲ್ ಆನ್ಸರ್ 1080. ಓನ್ಲಿ ಆಪ್ಷನ್ 9 ಮಲ್ಟಿಪಲ್ ಇದೆ. ಇಲ್ಲಿ 1 ಬಂತು, ಇಲ್ಲಿ 6 ಬಂತು, ಇಲ್ಲಿ 2 ಬಂತು, ಇದು 9 ಬಂತು. ಕ್ಲಿಯರ್? ಓಕೆನಾ? ಸೊ ನೋಡಿ, ನಿಮ್ಗೆ ಒಂದು 3 ಇಂದ 4 ಪ್ರಶ್ನೆಗಳು ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಓಕೆನಾ? ನೋಡಿ, ಇಫ್ ಎ ಸಮ್ ಆಫ್ ₹5,000 ಈಸ್ ಟೇಕನ್ ಅಟ್ ಎ ಸಿಂಪಲ್ ರೇಟ್ ಆಫ್ ಇಂಟ್ರೆಸ್ಟ್. ನೋಡಿ, ಇದನ್ನೇ ವಿತೌಟ್ ಪೆನ್ ಪೇಪರ್ ಅಂದ್ರೆ 9% ಪ್ಲಸ್ ಇದರ ಅರ್ಧ 4.5%, ಟೋಟಲ್ ಏನಾಯ್ತು 13.5%. ಅಂದ್ರೆ 9 ನ ಮಲ್ಟಿಪಲ್ ಅಲ್ವಾ? ಸೊ ಆನ್ಸರ್ 9 ನ ಮಲ್ಟಿಪಲ್ ಇರುತ್ತೆ. ಕ್ಲಿಯರ್? ಓಕೆನಾ? ಓಕೆನಾ? ಆರ್ ಪ್ರಿನ್ಸಿಪಲ್ 8 ನ ಮಲ್ಟಿಪಲ್ ಆಗಿರುತ್ತೆ, ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡಿ, ಇಫ್ ಎ ಸಮ್ ಆಫ್ ₹5,000 is taken at a simple rate of interest 15% per annum for 3 years and another sum of ₹8,000 is taken at a simple interest of 12% per annum 4 years, the positive difference of the interest paid ಅಂತ ಕೇಳಿದ್ದಾರೆ. ಸೊ ಅವರು ಓದನ್ ಕನ್ನಡದಲ್ಲಿ 5,000 ಮೊತ್ತವನ್ನು ವಾರ್ಷಿಕ 15% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಮತ್ತು ಮತ್ತೊಂದು 8,000 ಮೊತ್ತವನ್ನು ವಾರ್ಷಿಕ 12% ಸರಳ ಬಡ್ಡಿ ದರದಲ್ಲಿ 4 ವರ್ಷಗಳ ಕಾಲ ಪಡೆದರೆ ಪಾವತಿಸಿದ ಬಡ್ಡಿಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡಿಡ್ರಿ ಅಂತ ಹೇಳಿದ್ದಾರೆ. ಸೊ ಮೊದಲನೇದು 5,000 15% 3 ವರ್ಷ, ಎರಡನೇದು 8,000 12% 4 ವರ್ಷ. ಸೊ ಇದರನ್ನ ಬಡ್ಡಿನ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಮಾಡೋಣ ತಗೊಳ್ಳಿ. ಸೊ 15 into 3 ಎಷ್ಟಾಯ್ತು? 45% ಆಯ್ತು.
12 ಇಂಟು 4 ಎಷ್ಟಾಯಿತು 48% ಆಯಿತು. ಅವ್ರು ಕೇಳಿದ್ದಾರೆ ಡಿಫ್ರೆನ್ಸ್ ಎಷ್ಟು ಪರ್ಸೆಂಟ್ 3%. ಸೊ 3ನ ಮಲ್ಟಿಪಲ್ ಆನ್ಸರ್ ಕ್ಲಿಯರಾ? 3ನ ಮಲ್ಟಿಪಲ್ ಆನ್ಸರ್ 6 ಹೋಗುತ್ತೆ, 3 ಹೋಗುತ್ತೆ, 5 ಹೋಗಲ್ಲ, 9 ಹೋಗುತ್ತೆ, 6 ಹೋಗುತ್ತೆ, ಇದಾಗ್ಬೋದು. 6 ಹೋಗುತ್ತೆ, 8 1 9 ಹೋಗುತ್ತೆ, 2 ಹೋಗಲ್ಲ, 3 ಹೋಗುತ್ತೆ, 8 1 9 ಹೋಗುತ್ತೆ, 7 ಹೋಗಲ್ಲ. ಸೊ ಆನ್ಸರ್ ಏನು ಸ್ನೇಹಿತರೆ 1590. ಆನ್ಸರ್ ಏನು 1590. ಅವ್ರೇನು ಕೇಳಿದ್ದಾರೆ ಡಿಫ್ರೆನ್ಸ್ ಕೇಳಿದ್ದಾರೆ ಇಂಟ್ರೆಸ್ಟ್ದು. ಸೊ ಎಷ್ಟು ಬಂತು 3% ಬಂತು. ಸೊ ಆನ್ಸರ್ ಮುಗೀತು. ಇಲ್ಲ ಸರ್ ನಾವು ಪೂರ್ತಿ ಮಾಡ್ತೀವಿ ಅಂದರೆ ಪೂರ್ತಿನೂ ಮಾಡೋಣ, ಮಿನಿಮಮ್ ಅಂದ್ರೂ ಸಮೇತ 10 to 15 seconds ಆಗುತ್ತೆ. ಓಕೆನಾ? ಸೊ 45% 5,000ಕ್ಕೆ ಎಷ್ಟಾಯ್ತಪ್ಪ 2250 ಆಯಿತು. ಅಂದರೆ 45 225 1010 ಪರ್ಸೆಂಟೇಜ್ 2 ಜೀರೋಸ್ ಹೋಯಿತು. ನೆಕ್ಸ್ಟ್ 48% ಆಫ್ ಎಷ್ಟು 8,000, 2 0% ಹೋಯಿತು. 8 8 64, 6 ಕ್ಯಾರಿ, 8 4 32 ಪ್ಲಸ್ 6 38 ಇಷ್ಟ ಆಯಿತು ಅಲ್ವಾ? ಸೊ ಡಿಫ್ರೆನ್ಸ್ ಕೇಳಿದ್ದಾರೆ, ಫೈಂಡ್ ಔಟ್ ಮಾಡಿ. 4 5 ಹೋದರೆ 9 1 0 ಹಂಗೆ ಇಟ್ಕೊಳ್ಳಿ, 1 0 0 ಸೇಮ್ ಇದೆ ಅಲ್ವಾ? ಸೊ ಹಾಗಾಗಿ 7ಅಲ್ಲಿ 2 ಹೋದರೆ 5, 3 L 2 ಹೋದರೆ 1 ಬಂತಾ? ಸೊ ಹಿಂಗೆ ಮಾಡಿದ್ರೂ ಸಮೇತ ಆನ್ಸರ್ ಒಂದೇ ಬರುತ್ತೆ, ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ 15 3 ಜಾ 45, 12 4 ಜಾ 48 ಏನಾಗುತ್ತೆ ಆನ್ಸರು 3ನ ಮಲ್ಟಿಪಲ್ ಆಗಿರುತ್ತೆ ಏನೇ ಆಗಿರಲಿ. ಕ್ಲಿಯರ್? ನೆಕ್ಸ್ಟ್ ನೋಡಿ ಒಳ್ಳೆಯ ಕ್ವಶನು. A sum is divided into 3 parts in the ratio 3:4:5. The first part is invested at 6% per annum simple interest for 2 years. The second at 8% per annum for 3 years. And third at 10% per annum 4 years. If the total simple interest received from the 3 parts after their respective periods is 8,300, find the total sum invested ಅಂತ ಕೇಳಿದ್ದಾರೆ. ಒಂದು ಮೊತ್ತವನ್ನು 3:4:5 ಅನುಪಾತದಲ್ಲಿ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲ ಭಾಗವನ್ನು ವಾರ್ಷಿಕ 6% ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ, ಎರಡನೇದು 8% ಬಡ್ಡಿ 3 ವರ್ಷಗಳಿಗೆ, ಮೂರನೇದು 10% ಬಡ್ಡಿ 4 ವರ್ಷಗಳಿಗೆ ಹೂಡಿಕೆ ಮಾಡಲಾಗಿದೆ. ಹೂಡಿಕೆ ಅಂದ್ರೆ ಏನಪ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಓಕೆನಾ? ಆಯಾ ಅವಧಿಗಳ ನಂತರ 3 ಭಾಗಗಳಿಂದ ಪಡೆದ ಠೇವಣಿ ಭಾಗಗಳಿಂದ ಪಡೆದ ಒಟ್ಟು ಸರಳ ಬಡ್ಡಿ 8,300 ಆಗಿದ್ರೆ ಹೂಡಿಕೆ ಮಾಡಿದ ಒಟ್ಟು ಮೊತ್ತವನ್ನು ಕಂಡಿಡ್ರಿ. ಸೊ ಅವ್ರು ಏನು ಕೇಳಿದ್ದಾರೆ ಓಕೆನಾ? ಟೋಟಲ್ ಸಮ್ ಇನ್ವೆಸ್ಟೆಡ್. ಸೊ ಇದೆಷ್ಟಾಯಿತು ಟೋಟಲ್ ಇನ್ವೆಸ್ಟೆಡ್ ಎಷ್ಟು ಮಾಡಿದ್ದಾರೆ 3 + 4 + 5 ದಟ್ ಈಸ್ ಎಷ್ಟಾಯಿತು 12 ಆಯಿತು. ಓಕೆನಾ? ಸೊ ಟೋಟಲ್ 12ನ ಮಲ್ಟಿಪಲ್ ಆನ್ಸರ್ ಇಷ್ಟೇ, ನಾವು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಏನು ಹೇಳಿ ಅವ್ರು ಕೇಳಿರೋದು ಟೋಟಲ್ ಸಮ್. ಹಾಗಾದ್ರೆ ಟೋಟಲ್ ಸಮ್ ಹೆಂಗೆ ಡಿವೈಡ್ ಮಾಡಿದ್ದಾರೆ 3:4:5 ಟೋಟಲ್ ಎಷ್ಟಾಯಿತು 12 ಆಯಿತು. ಸೊ ಆನ್ಸರ್ ಏನು 12ನ ಮಲ್ಟಿಪಲ್. 12ನ ಮಲ್ಟಿಪಲ್ ಅಂದರೆ 4 × 3 ಅಲ್ವಾ? 4ನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಎಲ್ಲಾನು ಜೀರೋಸ್ ಇದೆ. ಸೊ ಅದು 4ಇಂದ ಭಾಗ ಆಗುತ್ತೆ ಲಾಸ್ಟ್ 2 ಡಿಜಿಟ್. ಓಕೆನಾ? ಏನು ಚೆಕ್ ಮಾಡ್ಬೇಕು ನಾವು 3 ಚೆಕ್ ಮಾಡಿದ್ರೆ ಮುಗೀತು. 25 ಹೋಗಲ್ಲ, 35 ಹೋಗಲ್ಲ, 32 ಹೋಗಲ್ಲ, 30 ಹೋಗುತ್ತೆ. ಆನ್ಸರ್ ಏನಿಲ್ಲ 30,000. ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ನಾವು 6 × 2 years 12% ಈ ಥರ ಮಾಡ್ಕೊಂಡು ಹೋದ್ರೆ ಜಾಸ್ತಿ ಹೊತ್ತಾಗುತ್ತೆ, 25 ಸೆಕೆಂಡ್ ಮೇಲೆ ಆಗ್ಬಿಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಏನು ಮಾಡಬೇಕು ಸ್ವಲ್ಪ ನಮ್ಮ ತಲೆಯನ್ನು ಓಡಿಸ್ಬೇಕು. ಅವ್ರ ಎಕ್ಸಾಮಲ್ಲಿ ಅದೇ ಥರ ಕೇಳ್ತಾರೆ. ಸರ್ ಈ ಥರ ಎಕ್ಸಾಮಲ್ಲಿ ಕೇಳಲ್ಲ ಅಂದರೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಎಲ್ಲ ಪ್ರಶ್ನೆಗಳು ಸಮೇತ ಎಕ್ಸಾಮಲ್ಲಿ ಕೇಳಿರೋದೆ. ಅವ್ರ ಎಕ್ಸಾಮಲ್ಲಿ ಸಮೇತ ಅದೇ ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ, ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಫೈಂಡ್ ಔಟ್ ಮಾಡೋದು. ಅದೇ ಥರ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಓಕೆನಾ? ನೆಕ್ಸ್ಟ್ ನೋಡಿ, ಎ ಪರ್ಸನ್ ಇನ್ವೆಸ್ಟೆಡ್ ಎ ಸಮ್ ಆಫ್ 54,500 ಅಟ್ ಆನ್ಯುಯಲ್ ಸಿಂಪಲ್ ಇಂಟ್ರೆಸ್ಟ್ ರೇಟ್ ಆಫ್ 8% ಫಾರ್ 2 years. ಫೈಂಡ್ ದ ಟೋಟಲ್ ಅಮೌಂಟ್ ಈ ವುಡ್ ರಿಸೀವ್ ಆಫ್ಟರ್ 2 years ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿಯು 54,500 ಮೊತ್ತವನ್ನು ವಾರ್ಷಿಕ 8% ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ ಹೂಡಿಕೆ ಮಾಡ್ತಾನೆ. 2 ವರ್ಷಗಳ ನಂತರ ಅವನು ಪಡೆಯುವ ಒಟ್ಟು ಮೊತ್ತವನ್ನು ಕಂಡಿರಿ. ಇಲ್ಲಿ ಏನು ಕೇಳಿದ್ದಾರೆ ಒಟ್ಟು ಮೊತ್ತ ಅಂದರೆ 100%. ಸೊ ಅಮೌಂಟ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ ಪ್ರಿನ್ಸಿಪಾಲ್ ಪ್ಲಸ್ SI ಆಗುತ್ತೆ. ಓಕೆನಾ? ಪ್ರಿನ್ಸಿಪಾಲ್ 100% ಇರುತ್ತೆ, SI ಎಷ್ಟು ಬಂತು 8 × 2 16% ಬಂತು. ಟೋಟಲ್ ಎಷ್ಟಾಯಿತು 116%ನ ನಾವು ಫೈಂಡ್ ಔಟ್ ಮಾಡ್ಬೇಕೀಗ ಅಲ್ವಾ? ಸೊ ಹಾಗಾದರೆ ಫೈಂಡ್ ಔಟ್ ಮಾಡೋಣ ತಗೊಳ್ಳಿ. 54,500ಗೆ 116%ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ? 2 0 ಹೋಯ್ತು, ಇದು ಹೋಯ್ತು. ನೋಡಿ ಸ್ನೇಹಿತರೆ, ಈ ಥರ ಬಂದಾಗ ನಾವು ಏನೂ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಬೇಡಿ. ಇನ್ನೊಂದು ಆಪ್ಷನ್ ಇದ್ದೇ ಇರೋದು. ಏನು ಮಾಡ್ಬೋದು 4 5 9 ಡೀಟೇಲ್ ಸಮ್ ಹೋಗ್ಬಿಡ್ತು. ಇನ್ನು ಡೀಟೇಲ್ ಸಮ್ ಅಂದರೆ 9 ನಾನು 9ನ ತೆಗೆದುಬಿಡ್ತೀನಿ. ಇನ್ನೇನು ಉಳಿತು ಇಲ್ಲಿ 5 ಉಳಿತು ಇಂಟು ಇಲ್ಲಿ ಏನು ಬಂತು 5 × 1 2 6 8 ಆಯಿತು. 8 5 ಎಷ್ಟು 40. ಡೀಟೇಲ್ ಸಮ್ ಏನಾಯಿತು 4 ಆಯಿತು. 4 + 0
ಡಿಜಿಟಲ್ ಸಮ್ ಏನಾಯ್ತು ಸ್ನೇಹಿತರೆ 4 ಆಯಿತು. ಸೊ ಆನ್ಸರ್ ಏನಾಗಿರುತ್ತೆ 4 ಆಗಿರುತ್ತೆ ಸಿಂಪಲ್. 4 8 14 ಅಲ್ಲ. 9 9 ಅಲ್ಲ. 9 ಹೋಯ್ತು 2 2 4 ಇದಾಗ್ಬೋದು. 9 ಹೋಯ್ತು 8 ಉಳಿತು ಅಲ್ಲ. ಸೊ ಆನ್ಸರ್ ಏನು ಹೇಳಿ? ಆಪ್ಷನ್ ಸಿ. ನಮ್ಗೆ 4 ಬರಬೇಕು ಡಿಜಿಟಲ್ ಸಮ್. ಓಕೆನಾ? ಓನ್ಲಿ ರೇಟ್ ಮಾತ್ರ ಸಾಕು, ನಮ್ಗೆ ಇನ್ನೇನು ಬೇಕಾಗಿಲ್ಲ. ಕ್ಲಿಯರ್? A person invested a sum of 54,500 at annual simple interest rate of 6% for 3 years. Find the total amount received after 3 years. Same type of question. ಓಕೆನಾ? ಸೊ ಒಬ್ಬ ವ್ಯಕ್ತಿ 54,500 ಮೊತ್ತವನ್ನು ವಾರ್ಷಿಕ 6% ಸರಳ ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಹೂಡಿಕೆ ಮಾಡ್ತಾನೆ. ಎಷ್ಟಾಗುತ್ತೆ? 18%. 3 ವರ್ಷಗಳ ನಂತರ ಪಡೆಯುವ ಒಟ್ಟು ಮೊತ್ತವನ್ನು ಕೇಳಿದರೆ. ಸೊ ಅಂದ್ರೆ ಏನು ಕೇಳಿದ್ರೆ? ಸೊ ಏನು ಕೇಳಿದರೆ? ಅಮೌಂಟ್ ಕೇಳಿದರೆ. ಅಂದ್ರೆ ಪ್ರಿನ್ಸಿಪಲ್ ಪ್ಲಸ್ ಎಸ್ ಐ. ಪ್ರಿನ್ಸಿಪಲ್ 100%, ಎಸ್ ಐ 18%. ಟೋಟಲ್ ಎಷ್ಟಾಯಿತು? 118% ಆಯಿತು. ಪರ್ಸೆಂಟೇಜ್ 2 0 ಹೋಯ್ತು. ಸೇಮ್ 4 5 9 ಹೋಯ್ತು. ಎಷ್ಟು ಉಳಿತು? 5 ಉಳಿತು. ಇಂಟು ಎಷ್ಟಾಯಿತು? 8 1 1 10 ಆಯಿತು. 10 ಅಂದರೆ 1 + 0 1 ಆಗುತ್ತೆ ಡಿಜಿಟಲ್ ಸಮ್. ಸೊ ಇಲ್ಲಿ 1 ಬಂತು. ಸೊ ಆನ್ಸರ್ ಏನಾಗಿರುತ್ತೆ? ಡಿಜಿಟಲ್ ಸಮ್ 5 ಆಗಿರುತ್ತೆ. ಚೆಕ್ ಮಾಡೋಣ ತಗೊಳ್ಳಿ. 8 1 9 ಆಯಿತು. ಇನ್ನೇನು ಉಳಿತು? 1 ಉಳಿತು. ಆಗಲ್ಲ. 6 3 9 ಆಯಿತು. 5 + 1 6 ಇದು ಆಗಲ್ಲ. ನೆಕ್ಸ್ಟು 6 3 ಎಷ್ಟು ಸ್ನೇಹಿತರೆ? 9 ಹೋಯ್ತು. 4 1 5 ಇದಾಗ್ಬೋದು. ಅಂಡ್ 9 8 8 1 9 ಇದು ಆಗಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಷ್ಟೇ ಸಿಂಪಲ್, ಜಾಸ್ತಿ ಈಸಿ. ಓಕೆನಾ? ನಾವೇ ಕಷ್ಟಪಡ್ತೀವಿ. ಇದನ್ನು ಏನು ಮಾಡಬೇಕು? HW ಮಾಡಬೇಕು. ಓ, ಇನ್ನೊಂದು ಕ್ವಶನ್ ಇದೆಯಾ? ಇದನ್ನ HW ಮಾಡಿ ನಾನು ಇದನ್ನು ತೋರಿಸ್ತೀನಿ ನೋಡಿ. 54,000 10% ಪರ್ ಆ್ಯನಮ್ 4 ಇಯರ್ಸು. ಅವ್ರೇನು ಕೇಳಿದಾರೆ? ಅಮೌಂಟ್ ಸ್ನೇಹಿತರೆ. ಅಂದರೆ 54,000ಕ್ಕೆ 10 × 4 ಎಷ್ಟಾಯ್ತಪ್ಪ? 40% ಪ್ಲಸ್ ಪ್ರಿನ್ಸಿಪಲ್ 100%. ಟೋಟಲ್ ಎಷ್ಟಾಯಿತು? 140 ಆಯಿತು. ಪರ್ಸೆಂಟೇಜು 2 0 ಆಯಿತು. ಇದು A person invested 54,000 at simple interest rate of 10% per annum for 4 years. Find the total amount received after 4 years. ಕರೆಕ್ಟ್ ಇದೆ. ಓಕೆನಾ? ಸೊ ನೋಡಿ, ಈಗ ಹೆಂಗೆ ಸರ್ ಅಂದರೆ 5 + 4 ಎಷ್ಟು? 9. ಅಂದರೆ ಆನ್ಸರ್ ಏನಾಗಿರುತ್ತೆ? 9ನ ಮಲ್ಟಿಪಲ್ ಆಗಿರುತ್ತೆ. ಸೊ ಅವ್ರು ಕೇಳಿರೋದು ಅಮೌಂಟ್ ಅಂದರೆ 54,000ಗಿಂತ ಜಾಸ್ತಿ ಬರುತ್ತೆ. ಈ 2 ಹೋಯ್ತು. ಇನ್ನು ಉಳಿದಿರೋದೇನು? 9ನ ಮಲ್ಟಿಪಲ್ ಚೆಕ್ ಮಾಡಿದ್ರೆ ಮುಗೀತು. 2ರಲ್ಲಿ 1 ಚೆಕ್ ಮಾಡಿದ್ರೆ ಮುಗೀತಲ್ವಾ? 12 7 19 ಆಯಿತು. ಅಲ್ಲ. 12 6 18 ಆಯಿತು. ಹೌದು. ಆನ್ಸರ್ ಇದು. ಸರ್ ಏನು ಸ್ನೇಹಿತರೆ? ಅದೇ ಸಿಂಪಲ್ಲು ಬೇಸಿಕ್ಕು ಕ್ವಶನ್. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇದು ನಿಮ್ಮ RRB ಗ್ರೂಪ್ ಡಿ. ಇದು ಈ ಥರ ಪ್ರಶ್ನೆಗಳು ತುಂಬ ಕೇಳಿದಾರಲ್ವಾ? ಈ ಸಲನೂ ತುಂಬ ಕೇಳಿದ್ದಾರೆ. ಓಕೆನಾ? 2 banks A and B offered loans at 3.5% and 7% per annum respectively. Salil borrowed an amount of 4,60,000 from each bank. Find the positive difference between the amounts of simple interest paid to the 2 banks by Salil after 3 years ಅಂತ ಕೇಳಿದ್ದಾರೆ ಸ್ನೇಹಿತರೆ. ಎ ಮತ್ತು ಬಿ ಎಂಬ 2 ಬ್ಯಾಂಕ್ಗಳ ಕ್ರಮವಾಗಿ 3.5% ಮತ್ತು 7% ಬಡ್ಡಿ ದರದಲ್ಲಿ ಸಾಲಗಳನ್ನು ನೀಡುತ್ತವೆ. ಸಲೀಲ್ ಪ್ರತಿ ಬ್ಯಾಂಕ್ನಲ್ಲೇ 4,60,000 ಸಾಲ ಪಡೆದನು. ಈ ಎ ಬ್ಯಾಂಕಲ್ಲಿ ಬಿ ಬ್ಯಾಂಕಲ್ಲಿ ಸೇಮ್ ಅಮೌಂಟ್ 4,60,000. ಇಲ್ಲೊಂದು ಸಮೇತ 4,60,000. ಇದಕ್ಕೆ ಪೆನ್ ಪೇಪರ್ ಬೇಕಾಗಿಲ್ಲ. ಫಸ್ಟ್ ಪ್ರಶ್ನೆ ತೋರಿಸ್ತೀನಿ, ಇನ್ನು ಉಳಿದಿರೋ ಪ್ರಶ್ನೆ ನಾವು ಬೇಗ ಮಾಡ್ಕೊಂಡು ಹೋಗೋಣ. 3 ವರ್ಷಗಳ ನಂತರ ಸಲೀಲ್ 2 ಬ್ಯಾಂಕ್ಗಳಿಗೆ ಪಾವತಿಸಿದ ಸರಳಿ ಬಡ್ಡಿಯ ಮೊತ್ತಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು, ಅಂದರೆ ಇದಕ್ಕೂ ಒಂದು ಸಮ್ ಅಮೌಂಟ್ ಬಡ್ಡಿ ಪೇ ಮಾಡ್ತಾನೆ, ಇದಕ್ಕೂ ಒಂದು ಸಮ್ ಅಮೌಂಟ್ ಬಡ್ಡಿ ಪೇ ಮಾಡ್ತಾನೆ. ಓಕೆನಾ? ಅಂದರೆ ಇದು 3.5%, ಇದೇನಲ್ಲಿ 7%. ಓಕೆನಾ? ಸೊ ಇದನ್ನು ಸಮೇತ 3 ವರ್ಷನೇ, ಇದನ್ನು ಸಮೇತ 3 ವರ್ಷನೇ. ಇಲ್ಲಿ ಅಮೌಂಟ್ ಏನಿದೆ? ಕಾನ್ಸ್ಟೆಂಟ್ ಇದೆ. ರೇಟ್ ಇಯರ್ಸ್ ಅಲ್ವಾ? ಇದು ಇಯರ್ಸ್ ಏನಿದೆ? ಕಾನ್ಸ್ಟೆಂಟ್ ಇದೆ. ರೇಟ್ ಮಾತ್ರ ಚೇಂಜ್ ಆಗಿದೆ. ಅವ್ರು ಕೇಳಿರೋದೇನು? ಡಿಫರೆನ್ಸ್. ಇಂಟ್ರೆಸ್ಟ್ ಡಿಫರೆನ್ಸ್ ಎಷ್ಟಾಯಿತು? ಇಂಟ್ರೆಸ್ಟ್ ಡಿಫರೆನ್ಸು ಎಷ್ಟಾಯಿತು? 3.5 ಆಯಿತು. ಇಂಟು ಎಷ್ಟು ವರ್ಷ?
3 ವರ್ಷ ಅಂದರೆ ಎಷ್ಟಾಯಿತು 10.5 ಆಯಿತು ಡಿಫ್ರೆನ್ಸು ಟೋಟಲ್ಲು. ಮಾಡಂಗೆ ತಗೊಳ್ಳಿ 10.5 10.5% ಆಫ್ ಏನು ಮಾಡಬೇಕು 4,60,000 ಬೇಸಿಕ್ ಕ್ವಶನ್. ನಾನು ಈ ಪರ್ಸೆಂಟೇಜ್ ಹೊಡಿತೀನಿ, 2 ಜೀರೋ ಹೊಡಿತೀನಿ, ಒಂದು ಪಾಯಿಂಟ್ ಹೊಡಿತೀನಿ, ಒಂದು ಜೀರೋ ಹೊಡಿತೀನಿ. ಸೊ 1 + 5 ಅಂದರೆ 105 ಅಂದರೆ 3 3 9 ಆಯಿತು, 1 ಉಳಿತು 15 ಆಯ್ತು ಅಂದರೆ 3ನ ಮಲ್ಟಿಪಲ್ ಇದು. 3ನ ಮಲ್ಟಿಪಲ್ ಇದೆಷ್ಟನ ಮಲ್ಟಿಪಲ್ಲು 23 × 2ನ ಮಲ್ಟಿಪಲ್. ಆನ್ಸರ್ ಅಂದರೆ ಏನು 3 ಅಥವಾ 23ಇಂದ ಇರುತ್ತೆ ಆನ್ಸರ್. ಸೊ ನಾವು 3ನೇ ಚೆಕ್ ಮಾಡೋಣ. ಒಂದು ವೇಳೆ 2 ಆಪ್ಷನ್ ಇದ್ದರೆ 23ಇಂದ ಚೆಕ್ ಮಾಡೋಣ. ನಾವು ಏನು ಮಾಡಬೇಕೀಗ 3ಇಂದ ಚೆಕ್ ಮಾಡಿದ್ರೆ ಮುಗಿದು. ಅಂದರೆ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನೋಡಿ. ಆಫ್ಟರ್ 3 ಇಯರ್ಸ್ 3 ವರ್ಷಗಳ ನಂತರ ಅಂದರೆ 3ನ ಮಲ್ಟಿಪಲ್ ಆಗಿರುತ್ತೆ ಆನ್ಸರ್. ನಿಮ್ಗೆ ಇನ್ನೂ ಹೇಳ್ಬೇಕಂದ್ರೆ ಓಕೆನಾ. ಬಟ್ ಅರ್ಥ ಆಗ್ಬೇಕಂತ ನಿಮಗೆ ನಾನು ಹೇಳ್ತೀನಿ. ಸೊ ಡೈರೆಕ್ಟಾಗಿ ಮಾಡ್ಬೇಕಂದ್ರೆ ಆಫ್ಟರ್ 3 ಇಯರ್ಸ್ ಅಂದರೆ 3 ವರ್ಷಗಳ ನಂತರ ಅಂದರೆ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 3 ಓನ್ಲಿ, ಆರ್ ಆನ್ಸರ್ ಶುಡ್ ಬಿ ಮಲ್ಟಿಪಲ್ ಆಫ್ 3.5 ಡಿಫರೆನ್ಸ್. ಓಕೆನಾ. ಸೊ 3ನ ಮಲ್ಟಿಪಲ್ ಚೆಕ್ ಮಾಡೋಣ. 3 ಹೋಗುತ್ತೆ 8 4 12 ಹೋಗುತ್ತೆ, 9 ಹೋಗುತ್ತೆ 48 3 ಹೋಗುತ್ತೆ, ಎಸ್ ಇದು ಹೋಗುತ್ತೆ, ಇದೂ ಹೋಗುತ್ತೆ. ನೆಕ್ಸ್ಟು 9 ಹೋಗುತ್ತೆ 3 4 7 ಹೋಗಲ್ಲ, 15 ಇದು ಹೋಗಲ್ಲ. 2 ಆಪ್ಷನ್ ಬಂತು ಗುರುಗಳೇ. ಈಗ ನಾನೇನು ಮಾಡ್ತೀನಿ, ನಾನು 23ದು ಚೆಕ್ ಮಾಡ್ತೀನಪ್ಪ. 6 23ದು ಚೆಕ್ ಮಾಡೋಣ ತಗೊಳ್ಳಿ ಡೈರೆಕ್ಟ್. 23 2 ಜಾ 46 ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಉಳಿತು 2 ಉಳಿತು 23 ಇದು ಹೋಗುತ್ತೆ. ನೆಕ್ಸ್ಟು 23 2 ಜಾ 46 ಆಯಿತು. ನೆಕ್ಸ್ಟ್ ಉಳಿತು 3 ಉಳಿತು 38 ಇದು ಹೋಗಲ್ಲ. ಸೊ ಒಂದೇ ಆಪ್ಷನ್. ಇಷ್ಟೇ ಪೂರ್ತಿ ಮಾಡೋ ಅವಶ್ಯಕತೆ ಇತ್ತಾ? ಇಲ್ಲ. ಸೊ ಅಂದರೆ ಆನ್ಸರ್ ಏನು ಪ್ರಿನ್ಸಿಪಲ್ ಮಲ್ಟಿಪಲ್ ಅಥವಾ ರೇಟ್ ಮಲ್ಟಿಪಲ್ ಅಥವಾ ಇಯರ್ ಟೈಮ್ ಮಲ್ಟಿಪಲ್. ಇಷ್ಟೇ ನಾನು ನಿಮ್ಗೆ ಹೇಳ್ತಿರೋದು. ಏನು ಹೇಳಿ? ಸೊ ಆನ್ಸರ್ ರೇಟ್ನ ಮಲ್ಟಿಪಲ್ ಅಥವಾ ಟೈಮ್ನ ಮಲ್ಟಿಪಲ್ ಅಥವಾ ಪ್ರಿನ್ಸಿಪಲ್ನ ಮಲ್ಟಿಪಲ್. ಎರಡೂ ಬಂತು ಅನ್ಕೊಳ್ಳಿ, ಪ್ರಿನ್ಸಿಪಲ್ಗೆ ಹೋಗಿ ಇದನ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಮಾಡಲ್ವಾ? ಇದನ್ನ ಮಾಡ್ತೀರಿ, ನಾನು ಮಾಡ್ತೀನಿ ಇದನ್ನು. ಓಕೆನಾ. ಎಷ್ಟು ಡಿಫ್ರೆನ್ಸು ಡೈರೆಕ್ಟ್ ಮಾಡೋಣ. 4% 2 ಇಯರ್ಸ್ 8%. 8ನ ಮಲ್ಟಿಪಲ್ ಆನ್ಸರು ಅಂಡ್ ಇಲ್ಲಿ 22 ಇದೆ. 22 ಅಂದರೆ 11ನ ಮಲ್ಟಿಪಲ್ ಆನ್ಸರು. ಓಕೆನಾ. ನಾನು ಇದೇ ಥರ ಪ್ರಶ್ನೆಗಳು ತಂದಿದ್ದೀನಿ ಡಿಫ್ರೆನ್ಸ್. ಓಕೆನಾ. ಕ್ಲಿಯರ್. ನೋಡಿ 8% 11% ಅಂದರೆ 8ನ ಮಲ್ಟಿಪಲ್ 11ನ ಮಲ್ಟಿಪಲ್. ನಾನು ಏನು ಮಾಡ್ತೀನಿ, ಡೈರೆಕ್ಟ್ ನಾನು 8ದು ಚೆಕ್ ಮಾಡಿಬಿಡ್ತೀನಿ. 100 ಹೋಗಲ್ಲ, ಇದು ಹೋಗಲ್ಲ, 600 ಹೋಗುತ್ತೆ, ಹೋಗುತ್ತಲ್ವಾ? 56 ಎಸ್ ಹೋಗುತ್ತೆ. ಈಗ ನಾನು ಏನು ಮಾಡ್ತೀನಿ, 11ದು ಚೆಕ್ ಮಾಡ್ತೀನಿ. 7ಅಲ್ಲಿ 7 ಅಂದರೆ 0 ಇದಾಗ್ಬೋದು, 9ಅಲ್ಲಿ 8 ಆದರೆ ಆಗಲ್ಲ. ಇಷ್ಟೇನಪ್ಪ, ಇನ್ನೇನಾದರೂ ಮಾಡೋಕ್ಕಾಗುತ್ತಾ? ಇಷ್ಟೇ ಸಾಕು ನಮಗೆ. ಕ್ಲಿಯರ್. ಸೊ ಇದನ್ನು ನೀವೇನು ಮಾಡಬೇಕು, ಮಾಡಬೇಕು. ಓಕೆನಾ. ನೆಕ್ಸ್ಟ್ ನೋಡಿ, ಎ ಮ್ಯಾನ್ ಇನ್ವೆಸ್ಟೆಡ್ 75,000 ಅಟ್ ದ ರೇಟ್ ಆಫ್ 7.5 ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 6 ಇಯರ್ಸ್. ಫೈಂಡ್ ದ ಅಮೌಂಟ್ ಈ ವಿಲ್ ರಿಸೀವ್ ಆಫ್ಟರ್ 6 ಇಯರ್ಸ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಆಫ್ಟರ್ 6 ಇಯರ್ಸ್ ಅಂದರೆ 2 ಆಗಲ್ಲ, 75,000ಕ್ಕಿಂತ ಜಾಸ್ತಿ ಇರಬೇಕು ಆನ್ಸರ್ ಅಲ್ವೇನಪ್ಪ? ಸೊ ಹಾಗಾದ್ರೆ ಎಷ್ಟಾಯಿತು? 7.5 × 6 ಅಲ್ವೇನಪ್ಪ? $45 ಆಯಿತು ಗುರುಗಳೇ. 45% ಆಯಿತು. 45 ಏನು 9ನ ಮಲ್ಟಿಪಲ್. 9ನ ಮಲ್ಟಿಪಲ್ ನೋಡಿಬಿಟ್ರೆ ಮುಗೀತು. ಕ್ಲಿಯರಾ? ಆಫ್ಟರ್ 6 ಇಯರ್ಸ್ ಅಲ್ವಾ? ಸರಿ 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 ಸರಿ. ಆಫ್ಟರ್ 6 ಇಯರ್ಸ್ ಅಂದರೆ 145 ಆಗುತ್ತೆ. ಓಕೆನಾ. ಬಟ್ ನಾವು ಇಲ್ಲಿ 3ನ ಮಲ್ಟಿಪಲ್, ಇದು 3ನ ಮಲ್ಟಿಪಲ್. 3ನ ಮಲ್ಟಿಪಲ್ನ ಚೆಕ್ ಮಾಡೋಣ. ಸೊ 2 ಆಗಲ್ಲ, 75,000ಕ್ಕಿಂತ ಜಾಸ್ತಿ ಇರಬೇಕು. 2 3 ಆಗುತ್ತೆ, 5 1 6 ಆಗುತ್ತೆ, 8 1 ಆಗುತ್ತೆ, 5 7 ಎಷ್ಟು 12 ಇದು ಆಗುತ್ತೆ. ಓಕೆ. ಈಗ ನಾನು 25ರಿಂದನೂ ಚೆಕ್ ಮಾಡೋಕ್ಕಾಗಲ್ಲ. 50 ಹೋಗುತ್ತೆ, 500 ಹೋಗುತ್ತೆ. ಏನು ಮಾಡ್ಬೇಕು ಸರ್? ನೀವು ನೋಡಿದ್ರೆ ಎಲ್ಲ ಪ್ರಶ್ನೆಗಳು ಬರುತ್ತೆ ಅಂತ ಹೇಳ್ತೀರಾ ವಾ? ಇಷ್ಟೇ, ಏನೋ ಇಲ್ಲ, ಏನು ಸಿಂಪಲ್ ನೋಡಿ. ಎಷ್ಟಾಯಿತು? 45% ಅಂದರೆ 145% ಅಲ್ಲ, 145% ಆಫ್ 75,000
ಪರ್ಸೆಂಟೇಜ್ 2 0 ಹೋಯ್ತು, ನಮ್ಗೆ ಏನು ಬರಬೇಕು? ಒಂದೇ 0 ಬರಬೇಕು ಲಾಸ್ಟಲ್ಲಿ. ಮುಗೀತು. ಆಪ್ಷನ್ ಡಿ. ಓಕೆನಾ? ನಿನ್ನೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ನಂಬರ್ ಆಫ್ ಜೀರೋಸ್ದು. ಓಕೆನಾ? ಏನು ಹೇಳಿ? ಒಂದು 0 ಬರಬೇಕು ಅಂದ್ರೆ ಆಪ್ಷನ್ ಡಿ. ಇಷ್ಟೇ. ಎಲ್ಲ ಥರ ಆದ್ರೂ ಇರುತ್ತೆ, ನಾವು ಕಲಿಬೇಕಷ್ಟೇ. ಏನಪ್ಪ ಹಿಂಗಿದೆ? Simple interest on a certain sum is 1/5 of the sum and the interest rate percent per annum is 5 times the number of years. If the rate of interest increases by 3%, then how much will the simple interest be on 5,600 for 6 years ಅಂತ ಕೇಳಿದೆ. ಒಂದು ನಿರ್ದಿಷ್ಟ ಮೊತ್ತದ ಸರಳ ಬಡ್ಡಿಯ ಆ ಮೊತ್ತದ 5ನೇ ಒಂದು ಭಾಗ ಆಗಿದೆ. ಓಕೆ. ಮತ್ತು ವಾರ್ಷಿಕ ಬಡ್ಡಿ ದರದಲ್ಲಿ ಶೇಕಡಾವಾರು ವರ್ಷಗಳ ಸಂಖ್ಯೆಯ 5 ಪಟ್ಟಾಗಿದೆ. ಬಡ್ಡಿ ದರವು 3% ಅಷ್ಟು ಹೆಚ್ಚಿಸಿದ್ರೆ 5,600 ಮೊತ್ತಕ್ಕೆ 6 ವರ್ಷಗಳ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. 6 ಐತೆ, 5,600 ಐತೆ, ಅಂದರೆ 7 ಮಲ್ಟಿಪಲ್, 8 ಮಲ್ಟಿಪಲ್ ಆ್ಯಂಡ್ 3 ಮಲ್ಟಿಪಲ್. ಕರೆಕ್ಟ್ ಏನಪ್ಪ? 56ನ 7 ಇಂಟು 8 ಬರ್ಕೋಬೋದು. ಸೊ 3ನ ಮಲ್ಟಿಪಲ್ ಚೆಕ್ ಮಾಡೋಣ ಫಸ್ಟು. 6 ಎಷ್ಟು ಹೋಗುತ್ತೆ? 4 8 ಇದನ್ನು ಹೋಗುತ್ತೆ. 6 ಹೋಗುತ್ತೆ, 12 ಹೋಗುತ್ತೆ, ಇದು ಹೋಗಲ್ಲ. ನೆಕ್ಸ್ಟು 6 ಹೋಗುತ್ತೆ, ಇದು ಹೋಗುತ್ತೆ, ಇದು ಹೋಗಲ್ಲ. ನೆಕ್ಸ್ಟು 3 ಹೋಗುತ್ತೆ, 6 ಹೋಗುತ್ತೆ, 4 8 ಹೋಗುತ್ತೆ. ನೆಕ್ಸ್ಟ್ ಏನು ಚೆಕ್ ಮಾಡೋಣ? 2ರಲ್ಲಿ 7 ಚೆಕ್ ಮಾಡಿಬಿಡೋಣ. ಆರ್ 8ಗಾದರೂ ಚೆಕ್ ಮಾಡಿ, 7 ಆದರೂ ಚೆಕ್ ಮಾಡಿ. ಏನೋ ಇದು 4 6 6 8 4 3 6 8 7ದು ಚೆಕ್ ಮಾಡ್ತೀರಾ ಆರ್ 8 ಚೆಕ್ ಮಾಡಿದ್ರೆ ನಿಮ್ಮ ಇಷ್ಟ. 7ದು ಚೆಕ್ ಮಾಡೋಣ. ಓಕೆ. 7 6 42, ಇನ್ನು 4 ಉಳಿತು 46 ಆಯಿತು. ಈಗೇನು 42, ಇನ್ನು 4 ಉಳಿತು 48, ಇದು ಹೋಗಲ್ಲ. ನೆಕ್ಸ್ಟ್ 7 ಇಂದ ಚೆಕ್ ಮಾಡಿದ್ರೆ 7 6 42, ಇನ್ನು 1 ಉಳಿತು 16 ಮೀನ್ಸ್ 2 ಉಳಿತು 28, ಇದು ಹೋಗುತ್ತೆ. 8ಇಂದ ಚೆಕ್ ಮಾಡ್ತೀರಾ ಮಾಡಿ. 8ಇಂದ ಚೆಕ್ ಮಾಡಿದ್ವಿ ಅಂದ್ಕೊಳ್ಳಿ. 8 8 64, ಇನ್ನು 2 ಉಳಿತು 28, ಇದು ಹೋಗಲ್ಲ. 8 4 32, ಇನ್ನು 4 ಉಳಿತು 48 ಆಯಿತು, ಇದು ಹೋಗುತ್ತೆ. ಏನಾದರೂ ಕೊಡಲಿ ಅವರು, ನಮಗೆ ಸೊಲ್ಯೂಷನ್ ಬೇಕಷ್ಟೇ. ನಾವು ಪೂರ್ತಿ ಏನಂತಿರೋದು ಎಸ್ಸೇ ಬರೆಯೋ ಅವಶ್ಯಕತೆ ಇಲ್ಲ ಅಲ್ವಾ? ನೆಕ್ಸ್ಟು, ಎ ಸರ್ಟೇನ್ ಸಮ್ ಆಫ್ ಮನಿ ಈಸ್ ಗಿವನ್ ಅಟ್ ಎ ಸರ್ಟೇನ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 6 years. Had it been given at 7% higher rate, it would have fetched rupees 1512 more. Find the sum ಅಂತ ಕೇಳಿ. ಒಂದು ನಿರ್ದಿಷ್ಟ ಮೊತ್ತವನ್ನು ನಿರ್ದಿಷ್ಟ ಸರಳ ಬಡ್ಡಿ ದರದಲ್ಲಿ 6 ವರ್ಷಗಳ ಕಾಲ ನೀಡಲಾಗಿದೆ. ಅದೇ ಮೊತ್ತವನ್ನು 7% ಹೆಚ್ಚಿನ ಬಡ್ಡಿ ದರದಲ್ಲಿ ನೀಡಿದರೆ 1,512 ರೂಪಾಯಿ ಹೆಚ್ಚು ಬಡ್ಡಿ ದರ ಇರ್ತಿತ್ತು. ಆ ಮೊತ್ತವನ್ನು ಕಂಡಿಡ್ರಿ. ಎಷ್ಟು ಜಾಸ್ತಿ ಅಂದರೆ 7% 6 ವರ್ಷ ಕೊಟ್ಟಿದ್ರೆ ಸ್ವಲ್ಪ ಸಮ ಅಮೌಂಟ್ ಜಾಸ್ತಿ ಸಿಗ್ತಾ ಇತ್ತು. ಅಂದರೆ 42%. ಎಷ್ಟು ಜಾಸ್ತಿ ಸಿಗ್ತಾ ಇತ್ತು? 1512. ಅವ್ರು ಏನು ಬೇಕು? 100 ವ್ಯಾಲ್ಯೂ ಬೇಕು. ಓಕೆನಾ? ಸೊ ನಾನೇನು ಮಾಡ್ತೀನಿ, ಪ್ರಿನ್ಸಿಪಲ್ 5 1 6 6 ಪ್ಲಸ್ 3 9. ಸೊ ಆನ್ಸರ್ ಏನು? 9 ಮಲ್ಟಿಪಲ್. ಈ ಥರ ಪರ್ಸೆಂಟೇಜ್ ಬಂದಾಗ ಪ್ರಿನ್ಸಿಪಲ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ನಾವು ಪ್ರಿನ್ಸಿಪಲ್ ಮಲ್ಟಿಪಲ್ನ ಚೆಕ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಕಾಮನ್ ಆಗಿ ಮಾಡ್ತೀರಾ? ಕಾಮನ್ ಆಗಿ ಮಾಡಿ ಅದೇ ಆನ್ಸರ್ ಬರುತ್ತೆ. ಓಕೆನಾ? ನಮ್ಗೇನು ಬೇಕು? 100ನ ವ್ಯಾಲ್ಯೂ ಬೇಕು. ಏನಪ್ಪ? ಓಕೆ. 21 7 141, 147. ನೆಕ್ಸ್ಟ್ ಉಳಿತು 42 ಮೀನ್ಸ್ 20 25 360 10 ಒಟ್ಟು ಮಾಡಿದ್ರೆ 3600. ಕ್ಲಿಯರ್? ಓಕೆ. ಇದನ್ನ ನೀವೇನು ಮಾಡಬೇಕು? ರಿಪ್ಲೈ ಮಾಡಿ. ಓಕೆನಾ? ಸೊ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆನಾ? ಸೊ ಎಲ್ಲ ಪ್ರಶ್ನೆಗಳಿಗೂ ಟ್ರೈ ಮಾಡಿ, ಡೆಫಿನೆಟ್ ಆಗಿ ಬಂದೇ ಬರುತ್ತೆ. ಓಕೆನಾ? ಸೊ ನಾನು ಎಲ್ಲ ತರಹದ ಟ್ರಿಕ್ಸನ್ನು ಹೇಳ್ಕೊಡೋಣ ಅಂತಿದ್ದೆ. ಈಗ ನೋಡಿ ಯಾವ ಥರ ಆಗುತ್ತಂದರೆ, ನಿಮಗೆ ಪಾಪ ಎಕ್ಸಾಮ್ ಇತ್ತು ಆಗ, NTPC ಬಂತು, ಅದಾದಮೇಲೆ UG ಬಂತು, ಅದಾದಮೇಲೆ ಗ್ರೂಪ್ ಡಿ ಬಂತು. ನಾವು ಚಾಪ್ಟರ್ ವೈಸ್ ಮಾಡ್ತಾ ಇದ್ವಿ. ಇದು ಮಾಡೋಕ್ಕೆ ಟ್ರಿಕ್ಸ್ ಎಲ್ಲ ಆಗಿಲ್ಲ. ಈಗ ಸ್ವಲ್ಪ ಫ್ರೀ ಇದೆ ಅಲ್ವಾ? ಸೊ ನೋಡಿ, ಎಲ್ಲ ಮ್ಯಾಥ್ಸಲ್ಲಿ ಈ ಥರ ಟ್ರಿಕ್ಸ್ನ ಕಲಿತು ನೀವು ಆಮೇಲೆ ಒಂದು ಸಲ ಫೌಂಡೇಶನ್ ಬ್ಯಾಚ್ ನಾವು ಮಾಡ್ತೀವಲ್ವ, ಕೇಳಿ. ನಿಮ್ಗೆ ಎಷ್ಟು ಈಸಿ ಅನಿಸುತ್ತೆ ಅಂದರೆ ತುಂಬ ಈಸಿ ಅನಿಸುತ್ತೆ. ಒಂದ್ಸಲ ಫುಲ್ ಫೌಂಡೇಶನ್ ಬ್ಯಾಚ್ ಕೇಳಿ, ಲಾಸ್ಟ್ಗೆ ಇದು ಕೇಳಿದ್ರೂ ಆಗುತ್ತೆ. ಸೊ ಎರಡರಲ್ಲೂ ನಿಮ್ಗೆ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, 100% ಕ್ವಶನ್ಸು ಹಿಂಗೆ ಬರುತ್ತೆ ಅಂತ ಹೇಳ್ತಿಲ್ಲ. ಬಟ್ ಬಂದಿರೋ ಪ್ರಶ್ನೆಗಳನ್ನ ನಾವು ಬಿಡಬಾರ್ದು. 7 to 8 ಕ್ವಶನ್ಸ್ ಈಸಿಯಾಗಿ ಮಾಡ್ಬೋದು ನಾವು ಈ ಎಲ್ಲ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ರೆ. ಕ್ಲಿಯರ್? ಸೊ
ಒಂದು ವೇಳೆ ಈ ಕ್ಲಾಸ್ ಇಷ್ಟ ಆಯ್ತು ಅಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಓಕೆನಾ? ಕ್ಲಿಯರ್? ಸೊ ಒಂದು ವೇಳೆ ಈ ಕ್ಲಾಸ್ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ? ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್.